ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಕೊನೆ ವಾರ ಫಿನಾಲೆ ವೀಕ್ ಬಂದೇ ಬಿಡ್ತು. ಅದರಲ್ಲಿ ಟಾಪ್ 6 ಯಾರಂತ ಗೊತ್ತಾಗೇ ಬಿಡ್ತು. ಗೊತ್ತಿರುತ್ತೆ. ಅದರಲ್ಲಿ ಬಂದ್ಬಿಟ್ಟು 2 ಫೀಮೇಲ್ ಕಂಟೆಸ್ಟೆಂಟ್ ಇದ್ದಾರೆ, 4 ಜನ ಮೇಲ್ ಕಂಟೆಸ್ಟೆಂಟ್ ಇದ್ದಾರೆ. ಗೊತ್ತಿರುತ್ತೆ. ಸೋಮವಾರದ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಮತ್ತೆ ಮಂಗಳವಾರ ಎಪಿಸೋಡ್ ಆದ್ಮೇಲೆ ಏನಾದ್ರೂ ವೋಟಿಂಗ್ ನಲ್ಲಿ ಬದಲಾವಣೆ ಆಯ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಭಾರಿ ಬದಲಾವಣೆ ಆಗಿದೆ. ಹಾಗೆ ಆಗುತ್ತೆ. ನಾ ಮೊದಲೇ ಸಲ ಅಲ್ಲ, ಪ್ರತಿ ಸಲ ಹೇಳ್ತೀನಿ, ಇಲ್ಲಿ ಮುಖ್ಯವಾಗಿ ಫ್ಯಾನ್ಸ್ ಅನ್ನೋದಕ್ಕಿಂತ ಕಾಮನ್ ಆಡಿಯನ್ಸ್ ತುಂಬಾ ಇದರ ಪ್ರಯಾರಿಟಿ ಕೊಡುತ್ತೆ ವೋಟಿಂಗ್ ರಿಸಲ್ಟ್ ಅಲ್ಲಿ. ಯಾಕಂದ್ರೆ ಫ್ಯಾನ್ಸ್ ಯಾವ ರೀತಿ ಅಂದ್ರೆ, ಅವರು ತಪ್ಪು ಮಾಡಿದ್ರೆ ಸರಿ ಮಾಡ್ಲಿ, ಟಾಸ್ಕ್ ಆಡ್ಲಿ, ಆಡದೇ ಇರ್ಲಿ, ಎಂಟರ್ಟೈನ್ ಮಾಡ್ಲಿ, ಮಾಡದೇ ಇರ್ಲಿ, ಅವರು ಖಂಡಿತವಾಗ್ಲೂ ಫ್ಯಾನ್ಸ್ ವೋಟ್ ಮಾಡೇ ಮಾಡ್ತಾರೆ. ಇಲ್ಲಿ ಫಿನಾಲೆ ವ್ಯಾಕೆ ಬಂದ್ರು ಕೆಲವು ಜನ ಗ್ರೂಪ್ ಆಗಿ ಇನ್ನೂ ಆಡ್ತಾ ಇದಾರೆ, ಗ್ರೂಪ್ ಆಗಿ ಕೆಲವನ್ನ ಆಡ್ಕೊಂತ ಇದಾರೆ. ಈ ರೀತಿ ಆದಾಗ ಏನಾಗುತ್ತಂದ್ರೆ ಬ್ಯಾಕ್ ಬಿಚ್ಚಿಂಗ್ ಅಂತ ನೋಡಿ. ಆ ರೀತಿ ಆದಾಗ ಏನಾಗುತ್ತಂದ್ರೆ ಖಂಡಿತವಾಗ್ಲೂ ಕೆಲವು ಕಂಟೆಸ್ಟೆಂಟ್ ಗಳ ಮೇಲೆ ಕನ್ಸರ್ನ್ ಹುಟ್ಟೋದು ಸಹಜ. ಆದ ಕಾರಣ ಮಂಗಳವಾರ ಎಪಿಸೋಡ್ ಆದ್ಮೇಲೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಮೊದಲನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಬಂದ್ರ, 2ನೇ ಸ್ಥಾನದಿಂದ ಮೊದಲನೇ ಸ್ಥಾನಕ್ಕೆ ಹೋದ್ರ, ಮತ್ತೆ 4ನೇ ಸ್ಥಾನ ಇರೋರು ಯಾವ ಸ್ಥಾನಕ್ಕೆ ಬಂದ್ರು, ಕೊನೆ ಸ್ಥಾನದಲ್ಲಿ ಏನಾದ್ರು ಚೇಂಜ್ ಆಯ್ತಾ ಬಾಟಮ್ 2 ಅಂತ ನೋಡೋಣ. ಖಂಡಿತವಾಗ್ಲೂ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಬಿಗ್ ಬಾಸ್ ಅಪ್ಡೇಟ್ ನಮ್ಮ ಚಾನಲ್ ಅಲ್ಲಿ ಬೇಗ ಸಿಗ್ತಾ ಇರುತ್ತೆ. ಇನ್ನು ಮೊದಲೇದಾಗಿ ವೋಟಿಂಗ್ ರಿಸಲ್ಟ್ ತಗೊಳ್ಳೋಣ. ಸೋಮವಾರ ಹೇಳಿದಾಗ ನಾನು ಬಾಟಮ್ ಅಲ್ಲಿ ಖಂಡಿತವಾಗ್ಲೂ ರಜತ್ ಅವರು, ಭವ್ಯ ಅವರು ಇದಾರೆ ಅಂತ ಹೇಳಿದ್ದೆ. ಬಟ್ ಇವರ ಸ್ಥಾನ ಯಾವುದೇ ಸ್ಥಾನ ಬದಲಾಗಿಲ್ಲ, ಅದೇ ಸ್ಥಾನದಲ್ಲಿ ಇದ್ದಾರೆ. ಬಾಟಮ್ 2 ಅಂತ ತಗೊಂಡ್ರೆ ನಾನು ಕೇವಲ ಸೋಮವಾರ ಮಂಗಳವಾರ ವೋಟ್ ರಿಸಲ್ಟ್ ಕನ್ಸಿಡರ್ ಮಾತ್ರ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ಶನಿವಾರ ಒಂದು ಫೈನಲ್ ರಿಸಲ್ಟ್ ಬರುತ್ತೆ. ಅಂದ್ರೆ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಯಾವ ಸ್ಥಾನದಿಂದ ಬರ್ತಾ ಇದ್ದಾರೆ, ಆದ್ರೆ ಯಾವ ಸ್ಥಾನದಿಂದ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬರ್ತಾರಂತ. ಇದು ಮಂಗಳವಾರ ನೋಡಿದಾಗ ಮಾತ್ರ ಈ ರೀತಿ ಇದೆ. ಕೊನೆ ಸ್ಥಾನದಲ್ಲಿ ರಜತ್ ಅವರು ಇದ್ದಾರೆ 6ನೇ ಸ್ಥಾನದಲ್ಲಿ. 5ನೇ ಸ್ಥಾನ ಅಂತ ತಗೊಂಡ್ರೆ ಭವ್ಯ ಗೌಡ ಇದ್ದಾರೆ. ಬಾಟಮ್ 2 ಇವರೇ ಬರ್ತಾರೆ. ಇನ್ನ ಟಾಪ್ 2 ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಹನುಮಂತ್ ಅವ್ರು ಮಾತ್ರ ತುಂಬಾ ವೋಟ್ ಸಿಗ್ತಾ ಇದೆ, ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಹನುಮಂತವ್ರಿಗೆ ತುಂಬಾ ಪೈಪೋಟಿ ಇದೆ. ಖಂಡಿತವಾಗ್ಲೂ ಇಬ್ಬರಲ್ಲಿ ಯಾರು ಅಂತ ಹೇಳೋದಾದ್ರೆ ಅದು ಸಾಟರ್ಡೆ ಬೆಳಿಗ್ಗೆನೆ ತಿಳಿಸ್ಕೊಡ್ತೀನಿ. ಇನ್ನ ಮೊದಲೇದಾಗಿ ಹೇಳಿದೆ ಬಾಟಮ್ 2 ಅಂತ ತಗೊಂಡ್ರೆ ಭವ್ಯ ರಜತ್ ಅವರು ಇದ್ದಾರೆ. 6ನೇ ಸ್ಥಾನದಲ್ಲಿ ರಜತ್, 5ನೇ ಸ್ಥಾನದಲ್ಲಿ ನಮ್ಮ ಭವ್ಯ ಇದ್ದಾರೆ. 4-3 ಅಂತ ಬಂದಾಗ ಖಂಡಿತವಾಗ್ಲೂ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ಬೋದು. 3-4 ಸ್ಥಾನ ತಗೊಂಡಾಗ ಖಂಡಿತವಾಗ್ಲೂ ತುಂಬಾ ಈಕ್ವಲ್ ಆಗಿ ಬರ್ತಾ ಇದೆ. ಯಾರಿಗೆ, ನಮ್ಮ ಮೋಕ್ಷಿತ್ ಅವರಿಗೆ ಮತ್ತು ನಮ್ಮ ಉಗ್ರ ಮಂಜು ಅವರಿಗೆ ತುಂಬಾ ಈಕ್ವಲ್ ಆಗಿ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ವೀಕೆಂಡ್ ಅಲ್ಲಿ ಸೇವ್ ಆದಾಗ, ಇಲ್ಲ ಒಂದು ವೀಕ್ ಇದು ಬಂದಾಗ ಏನಾಗ್ತಾ ಇದೆ ಅಂದ್ರೆ ಮೋಕ್ಷಿತ್ ಅವರು ಟಾಪ್ 2 ಇಲ್ಲ ಟಾಪ್ 1 ಅಲ್ಲಿ ಇರ್ತಾ ಇದ್ರು ವೋಟ್ ರಿಸಲ್ಟ್ ತಗೊಂಡಾಗ. ಬಟ್ ಫಿನಾಲೆ ವೀಕ್ ಅಂತ ಹತ್ರ ಬರ್ತಾ ಇರೋ ಕಾರಣ ನೀವು ನೋಡ್ತಿರ್ಬೋದು, ಕಳೆದ ಒಂದು ವಾರ ಆಲ್ಮೋಸ್ಟ್ ಒಂದು 10 ದಿನದಿಂದ ಮಂಜಣ್ಣ ಅವರಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಒಂದು ಫಾರ್ಮ್ ಆಗಿ ಮಂಜಣ್ಣ ಒಂದು ಟಾರ್ಗೆಟ್ ಮಾಡೋ ರೀತಿ ಆಡ್ತಾ ಇರೋ ಕಾರಣ ಮಂಜಣ್ಣ ಅವರಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ 3-4 ಸ್ಥಾನ ತಗೊಂಡಾಗ ಆಲ್ಮೋಸ್ಟ್ ಅಲ್ಲೂ ಮೋಕ್ಷತ ಮತ್ತು ನಮ್ಮ ಉಗ್ರ ಮಂಜು ಅವರು ಈಕ್ವಲ್ ಪಾಯಿಂಟ್ ತಗೊಂಡು ಥರ್ಡ್ ಪ್ಲೇಸ್ ಅಲ್ಲಿ, ಅಂದ್ರೆ ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ನಾವು ಫಸ್ಟ್ ಸೆಕೆಂಡ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಮೊದಲನೇ ಸ್ಥಾನದಲ್ಲಿ ಹನುಮಂತ್ ಅವರು ಇದ್ದಾರೆ. 2ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ. ಈ ರೀತಿ ಇದೆ. ಒಂದು ಮಂಗಳವಾರದ ವೋಟ್ ರಿಸಲ್ಟ್ ತಗೊಂಡಾಗ ನೀವು ಪ್ರಶ್ನಿಸಬಹುದು, ಯಾಕೆ ರಜತ್ ಅವರಿಗೆ ಭವ್ಯಗೆ ವೋಟ್ ಸಿಗಲ್ಲ ಅಂತ. ಅಲ್ಲ, ಇವರು ಯಾವ ರೀತಿ ಅಂದ್ರೆ ಅವರು ಕಿಂಡಲ್ ಮಾಡ್ಕೊಂಡು ಆಗ್ತಿರೋದು, ಒಬ್ಬ ವ್ಯಕ್ತಿನ ಹತಾಶೆಯಾಗಿ ಮಾತಾಡೋದು. ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ನೀವು ನಿನ್ನೆ ಎಪಿಸೋಡ್ ಹೋಗಿ ನೋಡ್ಬೋದು, ಅವರು ಒಂದು ಬಿಗ್ ಬಾಸ್ ಕಪ್ ಮುಂದೆ ಅವರ ಫೀಲಿಂಗ್ಸ್ ಹೇಳ್ಕೊಳಕ್ಕೆ ಮಂಜಣ್ಣ ಅವರು ಹೋದಾಗ ತ್ರಿವಿಕ್ರಮ್ ಅವರು, ಭವ್ಯ ಮತ್ತು ನಮ್ಮ ರಜತ್ ಅವರು ಸೋಫಾ ಮೇಲೆ ಕುತ್ಕೊಂಡು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಆದ್ರೆ ಕೆಟ್ಟದಾಗಂದ್ರೆ ಅದೇ ಕಿಂಡಲ್ ಮಾಡ್ತಾ ಇರ್ತಾರೆ. ಇವ್ರು ಹೋಗಿ ಕೈ ಮುಗಿತಾರೆ, ನೀವು ಕಪ್ಪು ಕೊಡಲ್ಲ ಅಂತಾರೆ, ಹಾಗೆ ಈಗ ಅಂತ. ಈ ರಜತ್ ಅವ್ರು ಕೂಡ ಓವರ್ ಕಾನ್ಫಿಡೆನ್ಸ್ ಇದೆ. ಆದ ಕಾರಣ ಮೋಕ್ಷತ ಅವ್ರದ್ದು ಏನಂದ್ರೆ ಅವ್ರಿಗೆ ಕೆಲವು ವಾರಗಳಿಂದ ಸಿಂಪತಿ ತುಂಬಾ ವರ್ಕೌಟ್ ಆಗ್ತಾ ಇತ್ತು. ಬಟ್ ಈಗ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆಟ ಇಲ್ಲ, ಟಾಸ್ಕ್ ಇಲ್ಲ, ಮತ್ತೆ ಬೇರೆ ಹತ್ರ ವಿರುದ್ಧ ಕಟ್ಕೊಳೋದಿಲ್ಲ, ಎಲ್ಲರ ಇದಾಗಿರೋ ಕಾರಣ ಏನಾಗ್ತದೆ ಅಂದ್ರೆ ತುಂಬಾ ಮುಖ್ಯ ಆಗುತ್ತೆ ಫಿನಾಲೆ ವೀಕ್. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಮೊದಲನೇ ಸ್ಥಾನ ನಮ್ಮ ಹನುಮಂತ್ ಇದ್ದಾರೆ, 2ನೇ ಸ್ಥಾನ ತ್ರಿವಿಕ್ರಮ್ ಅವರು ಇದ್ದಾರೆ, 3ನೇ ಸ್ಥಾನ ತಗೊಂಡ್ರೆ ಮಂಜು ಮತ್ತು ಮೋಕ್ಷದ ಪೈಪೋಟಿ ಇದೆ. 5 ವಾರ ತಗೊಂಡ್ರೆ ಮತ್ತು ಭವ್ಯ ಅವರು, ನಮ್ಮ ರಜತ್ ಅವರು ಇದ್ದಾರೆ ಕೊನೆ ಸ್ಥಾನದಲ್ಲಿ. ಈ ರೀತಿ ಇತ್ತು ಮಂಗಳವಾರದ ಒಂದು ವೋಟಿಂಗ್ ರಿಸಲ್ಟ್. ಖಂಡಿತವಾಗ್ಲೂ ಶನಿವಾರ ಫೈನಲ್ ಆಗಿ ಹೇಳ್ತೀನಿ ಈ ವಾರ ಯಾವ ಸ್ಥಾನದಲ್ಲಿ ಇದಾರೆ ಅಂತ. ಯಾಕಂದ್ರೆ ದಿನೇ ಬದಲಾಗ್ತಾ ಇರುತ್ತೆ, ಎಪಿಸೋಡ್ ಬದಲಾಗ್ತಾ ಇರುತ್ತೆ. ಕಾಮನ್ ಆಡಿಯನ್ಸ್ ತುಂಬಾ ಮುಖ್ಯ ಆಗಿರುತ್ತೆ ವೋಟ್ ಮಾಡೋದ್ರಲ್ಲಿ. ಮತ್ತೆ ನೀವು ಯಾರು ವೋಟ್ ಮಾಡಿದ್ರಿ, ನಿಮ್ ಪ್ರಕಾರ ಯಾರು ಗೆಲ್ತಾರೆ, ಯಾರು ಗೆಲ್ಬೇಕು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.